ಆರ್ ನಗರ ವಿಧಾನಸಭಾ ಕ್ಷೇತ್ರ ಲಕ್ಷ್ಮೀದೇವಿ ನಗರ ವಾರ್ಡ್ ಕಾಂಗ್ರೆಸ್ ಮುಖಂಡರು ಹಾಗೂ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ವೇಲು ನಾಯ್ಕರವರ ಸಂಭ್ರಮದ ಹುಟ್ಟುಹಬ್ಬ ಆಚರಣೆಯನ್ನು ಅಭಿಮಾನಿಗಳು, ಸ್ನೇಹಿತರು, ಪಶ್ಚಿಮ ಜಿಲ್ಲಾಧ್ಯಕ್ಷರಾದ ಹನುಮಂತ ರಾಯಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಮೂರ್ತಿ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನಂಜುಂಡಪ್ಪ ಹಾಗೂ ದಲಿತ ಸಮುದಾಯದ ಮುಖಂಡರಾದ ಎ ಮೂರ್ತಿ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎನ್ಎಲ್ಎ ಅಭ್ಯರ್ಥಿ ಆಕಾಂಕ್ಷಿ ಬಾಲರಾಜ್ ಗೌಡ ಇತರೆ ಸ್ನೇಹಿತರು ಅಭಿಮಾನಿಗಳು ಆಗಮಿಸಿ ಸನ್ಮಾನ್ಯ ವೇಲು ನಾಯ್ಕರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ವೇಲು ನಾಯ್ಕರವರು ಆಗಮಿಸಿದ ಗಣ್ಯರಿಗೆ ಔತಣಕೂಟ ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ವಾರ್ಡಿನ ಜನತೆ ಆಶೀರ್ವಾದ ಮತ್ತೊಮ್ಮೆ ಜಿಬಿಯ ಚುನಾವಣೆಯಲ್ಲಿ ಗೆಲುವು ಖಚಿತ. ಮುಂಬರುವ ದಿನಗಳಲ್ಲಿ ವಾರ್ಡಿನ ಜನತೆಯ ಸೇವೆ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ನುಡಿದರು. ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನನ್ನ ಜನ್ಮದಿನಕ್ಕೆ ಶುಭ ಕೋರಿದ ಸ್ನೇಹಿತರು ಹಿತೈಷಿಗಳು ನಾಯಕರಿಗೆ ಧನ್ಯವಾದ ತಿಳಿಸಿದರು. ಅಧಿಕಾರ ಸಿಗಬೇಕು, ಅಣ್ಣ ಮೇಯರ್ ಆಗಬೇಕು, ನಮ್ಮ ಥರ ಜನರಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ, ಒಳ್ಳೇದೇ ಆಗಬೇಕು ಅಂತ ಆ ದೇವ್ರನ್ನ ಇಚ್ಛೆ ಮಾಡ್ಕೊತೀನಿ. ವೇಲಣ್ಣವರು ಹುಟ್ಟಹಬ್ಬಕ್ಕೆ ಸುಮಾರು ಜನ ಇವತ್ತು ಬಂದು ಆಶೀರ್ವಾದ ಮಾಡಿ ಎಲ್ಲ ಹೋಗಿದ್ದಾರೆ. ನೆಕ್ಸ್ಟ್ ಮುಂದಿನ ದಿನ ನಮ್ಮ ವೇಲಣ್ಣವರು ಮೇಯರ್ ಆಗಬೇಕು ಅನ್ನೋ ನಮ್ಮ ಆಸೆ, ಬಡವರಿಗೆ ಎಲ್ಲರಿಗೂ ಆಸೆ. ಸರ್, ಅದು ಏನು ಹೇಳೋದು ಅಂತ ಗೊತ್ತಿಲ್ಲ. ಇವತ್ತು ನಾವು ಈ ಮಟ್ಟಕ್ಕೆ ನಾವು ಒಂದು ಸಣ್ಣ ಕುಟುಂಬದಲ್ಲಿ, ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಈ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೀವಿ ಅಂತ ಹೇಳಿದ್ರೆ ಇದೆಲ್ಲ ನಮ್ಮ ಸ್ನೇಹಿತರ ನನ್ನ ಜೊತೆ ಇರೋಂಥ ಎಲ್ಲ ಸ್ನೇಹಿತರುಗಳು ಅವರಂಥ ಪ್ರೋತ್ಸಾಹ, ಅವ್ರು ಮಾಡಿರೋಂಥ ಸಹಾಯಕ್ಕೆ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಹಾಗಾಗಿ ನನ್ಗನ ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಮ ಸ್ನೇಹಿತರೆಲ್ಲ ಅವ್ರ ವೃತ್ತಿಯಲ್ಲಿ ಅವರು ಮುಂದಕ್ಕೆ ಬರಬೇಕು ಅಂತೇಳಿ ನಾನು ದೇವ್ರು ಕೇಳ್ಕೊತೀನಿ ಸರ್. ಅದನ್ನು ಹೇಳ್ದಲ್ಲ, ನಾನೇನು ಬೆಳೆದಿನ ಅದಕ್ಕೆ 10ರಷ್ಟು ಫಸ್ಟು ನನ್ನ ಸ್ನೇಹಿತರುಗಳು ಅವರು ಇದರಲ್ಲಿ ಬೆಳಿಬೇಕಂತ ನನ್ನ ಆಸೆ ಅಷ್ಟೇ. ಸರ್, ಅದು ನಮ್ಗೆ ಗೊತ್ತಿಲ್ಲ. ಸರ್ಕಾರ ಟೈಮ್ ಕೇಳಿದೆ, ಎಲೆಕ್ಷನ್ ಕಮಿಷನ್ ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎರಡೂ ಸಾಧ್ಯ, ಪೋಸ್ಟ್ಪೋನು ಆಗ್ಬೋದು, ಇಲ್ಲ ಎಲೆಕ್ಷನು ಆಗ್ಬೋದು. ಬಟ್ ನಾವು ತಯಾರಾಗಿದ್ವಿ. ಯಾಕಂದರೆ ನಮ್ಮ ಸ್ನೇಹಿತರು ನನ್ನ ಜೊತೆ ನಿಂತಿದ್ದಾರಲ್ಲ ಸ್ನೇಹಿತರು, ಅವ್ರು ಯಾವುದೇ ಕಾರಣಕ್ಕೆ ನಮ್ಮನ್ನು ಕೈ ಬಿಡಲ್ಲ, ಸತಾಯ ಹೋರಾಟ ಮಾಡಿ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಹಂಗಾಗಿ ನಾಳೆ ಎಲೆಕ್ಷನ್ ಇಕ್ಕಿದ್ರು ನಾವು ತಯಾರಾಗಿದ್ದೀವಿ ಸರ್.